ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇವತ್ತಿನ ಲಾಗು ಸ್ಪೆಷಲ್ ಅಂತಲೇ ಹೇಳಬೇಕು. ಯಾಕಂದರೆ ಇದು ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕ ಕಡೆ, ನಮ್ಮ ಹಳ್ಳಿ ಕಡೆ ಅಂತಲೂ ಹೇಳ್ಬೋದು. ಇದು ಫೇಮಸ್ಸು, ಜಾಸ್ತಿ ಮಾಡ್ತೀವಿ ನಾವು ಹಳ್ಳಿ ಕಡೆ ಎಲ್ಲ. ನೋಡಿ, ಇದು ಯಾವ ರೆಸಿಪಿ ಅಂತ ಹೇಳ್ತೀನಿ ಮುಂದೆ. ಹಂಗೆ ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಜೋಳದ ಹಿಟ್ಟು ಎರಡು ಇದ್ದರೆ ಸಾಕು, ಮಾಡ್ಬೋದು. ಯಾರು ಬೇಕಾದರೂ ಮಾಡ್ಬೋದು. ಈಗ ನಾನು ಹಿಟ್ಟು ಜರಡಿ ಇಟ್ಕೊಂಡಿನಿ. ಹಾಗೆ ಒಂದು ಚಮಚ ಗೋಧಿ ಹಿಟ್ಟನ್ನು ಹಾಕ್ಕೋತಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಮೆತ್ತಗಾಗಬೇಕಂತೇಳಿ. ಬರೀ ಜೋಳದ ಹಿಟ್ಟು ಆದರೆ ಮೆತ್ತಗಾಗಲ್ಲ. ಈಗ ಎರಡು ಮಿಕ್ಸ್ ಮಾಡ್ಕೊಂಡಿನಿ ನೋಡಿ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಈಗ ಸ್ವಲ್ಪನೇ ಹಾಕ್ತೀನಿ, ಜಾಸ್ತಿ ಏನೂ ಹಾಕಲ್ಲ. ಹಂಗೆ ನೀರು ಕಾಯಿಸ್ಕೋಬೇಕು. ಅದಕ್ಕೆ ನೀರು ಬಿಸಿ ಮಾಡಿ ಹಾಕ್ಕೋಬೇಕು. ಈಗ ನೀರು ಬಿಸಿ ಮಾಡಿದ್ದೀನಿ. ಈಗ ಅದಕ್ಕೆ ಹಾಕ್ಕೋತಿದ್ದೀನಿ ನೋಡಿ. ಕುದಿಯೋ ನೀರೇ ಹಾಕಬೇಕು, ಅಂದರೆ ಜಿಗಿ ಬರ್ತಾವೆ. ಜಿಗಿ ಅಂದರೆ ಕಡಿಯೋಂಗಿಲ್ಲ ಅಂತ. ಈ ಥರ ಮಾಡಿದರೆ ಮೆತ್ತಗಾಗ್ತಾವೆ, ಕಡುಬು ಗಟ್ಟಿ ಆಗಲ್ಲ ಅಂಥೇಳಿ ಈ ಥರ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಈಗ ಮಾಡಿ ಹಿಟ್ಟು ನಾದ್ಕೋತೀನಿ. ಈಗ ಒಲೆ ಹಂಗೆ ಇತ್ತಲ್ಲ, ಅದಕ್ಕೆ ಮತ್ತೆ ನೀರು ಹಾಕಿ ಇಟ್ಟಿದ್ದೀನಿ. ಯಾಕಂದರೆ ಈಗ ಕಡುಬು ಕುದಿಸ್ಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಟಿದ್ದೀನಿ. ಸಣ್ಣ ಉರಿ ಇಟ್ಟಿದ ಮೇಲೆ ಏನು ಮಾಡಬೇಕಂದ್ರೆ ಈಗ ಹಿಟ್ಟು ನಾದ್ಕೋತೀನಿ ನೋಡಿ ಫ್ರೆಂಡ್ಸ್. ಈಗ ಜೋಳದ ಹಿಟ್ಟು ಅಂದರೆ ನಾವು ರೊಟ್ಟಿ ಮಾಡ್ಲಿಕ್ಕೆ ಹೆಂಗೆ ನಾದ್ಕೋತೀವಿ ಅದೇ ಥರನೇ ನಾದ್ಕೋಬೇಕು. ನಾನು ಅದೇ ಥರನೇ ನಾದ್ಕೋತೀನಿ ನೋಡಿ ಫ್ರೆಂಡ್ಸ್. ರೊಟ್ಟಿಗೂ ಇದೇ ಥರನೇ ನಾದ್ಕೋತೀವಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೋತೀನಿ. ನಾವು ಸ್ವಲ್ಪ ಏನಾದರೂ ಮಾಡೋಂಗಿಲ್ಲ, ಜಾಸ್ತಿನೇ ಮಾಡ್ತೀವಿ. ಅದಕ್ಕೋಸ್ಕರ ನೋಡಿ, ರೊಟ್ಟಿ ಮಾಡೋದಕ್ಕಿಂತ ಜಾಸ್ತಿನೇ ಇದೆ ಹಿಟ್ಟು ಈ ಕಡುಬು ಮಾಡೋಕ್ಕಂತ. ಇದು ನಾವು ರೊಟ್ಟಿ ಮಾಡೋಕ್ಕೆ ಇಷ್ಟೊಂದು ಮಾಡೋಂಗಿಲ್ಲ. ಅದಕ್ಕೆ ಕಡುಬು ಮಾಡೋಕ್ಕೆ ಎಷ್ಟು ತೊಗೊಂಡಿನಿ ನೋಡಿ. ಕಡುಬು ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಹಿಟ್ಟು. ಈಗ ನಾದೋದೆಲ್ಲ ಆಯಿತು. ಈಗ ಕಡುಬು ಮಾಡಬೇಕು. ಯಾವ ಥರ ಮಾಡ್ತೀನಿ ನೋಡಿ. ಇದ್ರಾಗ ಒಂದು ಟ್ರಿಕ್ ಇದೆ, ಅದನ್ನು ಹೇಳ್ತೀನಿ. ಅಂದರೆ ಕಡುಬು ಜಲ್ದಿ ಮಾಡಬೇಕಂತ. ಒಬ್ಬರೇ ಇದ್ದರೆ ಜಲ್ದಿ ಆಗಲ್ಲ. ಅದಕ್ಕೆ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ. ಈ ಥರ ಮಾಡಿ ಇಟ್ಕೋಬೇಕು, ಜಲ್ದಿ ಆಗ್ತಾವೆ ನಮ್ಗೆ ಕಡುಬು ಮಾಡ್ಲಿಕ್ಕೆ. ಈ ಥರ ಉದ್ದಕ್ಕೆ ಹೊಸ್ಕೋಬೇಕು ಕಡುಬು ಮಾಡ್ಲಿಕ್ಕೆ. ನಿಮ್ಗೆ ಗೊತ್ತಿರಬೇಕಲ್ಲ ಕಡುಬು ಯಾವ ಥರ ಮಾಡ್ತಾರಂತ. ಈ ಥರನೂ ಮಾಡ್ಬೋದು ನೋಡಿ. ಈಗ ಈ ಥರ ಉದ್ದಕ್ಕೆ ಹೊಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಫಸ್ಟೆಲ್ಲ ಇದು ಗೊತ್ತಿರಲಿಲ್ಲ ನನಗೆ, ಈ ಟ್ರಿಕ್ಕು ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗ್ಯದ. ಅದಕ್ಕೆ ಅದೇ ಥರನೇ ಮಾಡ್ತೀನಿ. ನಾನು ಮನೆಯಾಗ ಒಬ್ಬರಕ್ಕಿನೇ ಇರ್ತೀನಿ. ಅದಕ್ಕೆ ನೋಡಿ ಇಷ್ಟೆಲ್ಲ ಮಾಡಿದ್ದೀನಿ. ಅದಕ್ಕೆ ಇನ್ನೂ ಬೇಕಾದ್ರೂ ಮಾಡ್ಕೋಬೋದು. ಅಷ್ಟೇನು ಬಿಟ್ಟು ಮತ್ತೆ ಮಾಡ್ಕೋಬೋದು ನೋಡಿ. ನಾನು ಇನ್ನೊಂದು ಸ್ವಲ್ಪ ಮಾಡ್ತೀನಿ. ಇನ್ನೊಂದೆರಡು ಮಾಡಿದ್ಮೇಲೆ ಅದು ಹೇಗಂತ ತೋರಿಸ್ತೀನಿ ನಿಮಗೆ. ಈ ಥರ ಸಣ್ಣಕ್ಕೆ ಹೊಸ್ಕೋಬೇಕು. ಉದ್ದ ಸ್ಟಿಕ್ ಥರ ಆಗ್ತಾವೆ. ಆ ಥರ ಹೊಸ್ಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು ನೋಡಿ. ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೋಬೇಕು ನೋಡಿ. ಇನ್ನೂ ಮಾಡ್ಕೊಂಡಿದ್ದು ನೋಡಿ. ಫಸ್ಟ್ ಏನು ಮಾಡ್ತಿದ್ವಿ, ಯಾವ ಥರ ಮಾಡ್ತಿದ್ವಿ ಅಂತ ತೋರಿಸ್ತೀನಿ. ಈಗ ಈ ಥರ ಕಡಿತಿದ್ವಿ ನೋಡಿ, ತೋರಿಸ್ತಿದ್ದೀನಲ್ಲ ನಿಮ್ಗೆ. ಈ ಥರ ಒಂದೊಂದಾಗಿ ಕಡಿತಿದ್ವಿ. ಒಂದೊಂದು ಅದು ಸ್ಟಿಕ್ ಥರ ಇದೆಯಲ್ಲ, ಅದು ಹೊಸ್ಕೊಂಡದ್ದು ಈ ಥರ ಕಡಿತಿದ್ವಿ ಒಂದೊಂದಾಗಿ. ಈಗ ಈ ಥರ ಮಾಡಿದರೆ ಏನಾಗ್ತದಂದರೆ ಲೇಟ್ ಆಗ್ತದೆ, ಜಲ್ದಿ ಆಗಂಗಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಥರ ಎಲ್ಲನೂ ಕರೆಕ್ಟಾಗಿ ಸ್ಟ್ರೇಟ್ ಇಟ್ಕೊಂಡು ಏನು ಮಾಡ್ತೀನಿ ಅಂದರೆ ಒಂದು ಚಾಕು ತೊಗೋತೀನಿ. ಮೇಲೊಂದು ಸ್ವಲ್ಪ ಹಿಟ್ಟು ಹಾಕ್ಕೋತೀನಿ. ಯಾಕಂದರೆ ಒಂದಕ್ಕೊಂದು ಹತ್ತಬಾರ್ದು ಅಂತೇಳಿ ಈ ಥರ ಚಾಕು ತೊಗೊಂಡು ಅದಕ್ಕೂ ಒಂದು ಸ್ವಲ್ಪ ಹಿಟ್ಟು ಹಚ್ಕೋತೀನಿ. ಹಿಟ್ಟು ಹಚ್ಚಿದರೆ ಅದು ಹತ್ಕೊಂಗಿಲ್ಲ ಅಂಥೇಳಿ ನೋಡಿ. ಈ ಥರ ನಮ್ಗೆ ಯಾವ ಸೈಜು ಬೇಕೋ ಆ ಸೈಜು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಮಾಡಿದರೆ ಬೇಗ ಆಗ್ತಾವಲ್ಲ. ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟೊಂದು ಜಲ್ದಿ ಆಗ್ತಾವಂತ. ಒಂದೊಂದು ತೊಗೊಂಡು ಮಾಡೋದು ನೋಡಿ. ಈ ಥರ ಮಾಡೋದು ನೋಡಿ. ಇದು ಒಂಥರ ಟ್ರಿಕ್ ಅಂತಲೇ ಹೇಳ್ಬೋದು. ಇದು ನನಗೆ ಗೊತ್ತಿರಲಿಲ್ಲ ಮೊದಲು. ಇವಾಗ ಗೊತ್ತಾಗ್ಯದ. ಗೊತ್ತಾದಮೇಲೆ ಇದೇ ಥರನೇ ಮಾಡ್ತೀನಿ.
ಒಬ್ಬರಿದ್ರೂ ಎಷ್ಟು ಬೇಕಾದರೂ ಕಡುಬು ಮಾಡ್ಬೋದು ನೋಡಿ ಫ್ರೆಂಡ್ಸ್. ಈ ಥರ ಕಟ್ ಮಾಡ್ತೀನಲ್ಲ ಜಲ್ದಿ ಆಗ್ತಾವ. ಎಲ್ಲನೂ ಇದೇ ಥರನೇ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಇಟ್ಟಾಗೆ ಆದಲ್ಲ ಅದನ್ನು ಇದೇ ಥರನೇ ಮಾಡಿ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡ್ರೆ ಕಡುಬು ನಾವು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು, ಲೇಟ್ ಏನಾಗಲ್ಲ. ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ. ಈಗ ನೋಡಿ ಎಷ್ಟೊಂದು ಆದವು. ಈ ಕೈಯಿಂದ ಒಂದೊಂದು ಮಾಡಿದರೆ ಇಷ್ಟೊಂದು ಆಗ್ತಿದ್ವ, ಇಲ್ಲಲ್ಲ. ಅದಕ್ಕೆ ಈ ಥರ ನಾನೊಂದು ಉಪಾಯ ಮಾಡಿದ್ದೀನಿ, ಕರೆಕ್ಟಾಗಿ ಮಾಡಿದ್ದೀನಿ. ಈಗ ನೋಡಿ ಎಲ್ಲನೂ ಆದವು. ಅದೆಲ್ಲ ಆದಮೇಲೆ ಏನು ಮಾಡಬೇಕು, ಒಂದು ಮರ ತೊಗೊಂಡು ಈಗ ಒಂದು ಸ್ವಲ್ಪ ಹಿಟ್ಟು ಹಾಕಿ ಅದನ್ನೆಲ್ಲ ಅದರೊಳಗೆ ಹಾಕಿ ನೋಡಿ ತೋರಿಸ್ತೀನಿ ನಿಮಗೆ. ಅವು ಒಂದು ಸ್ವಲ್ಪ ರೌಂಡ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತೀನಿ. ಎಲ್ಲನೂ ಮರದೊಳಗೆ ಹಾಕ್ಕೊಂಡು ನೋಡಿ ತೋರಿಸ್ತೀನಿ ನಿಮಗೆ. ಈಗ ಇನ್ನೊಂದು ಸ್ವಲ್ಪ ಮೇಲೆ ಹಿಟ್ಟು ಹಾಕ್ಕೋತೀನಿ, ಅವು ಒಂದಕ್ಕೊಂದು ಹತ್ತಬಾರ್ದು ಅಂಥೇಳಿ. ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಮೇಲೆ. ಎಣ್ಣೆ ಹಾಕ್ಕೊಂಡ್ರೂ ಒಂದಕ್ಕೊಂದು ಹತ್ತಂಗಿಲ್ಲ. ಈ ಥರ ಉರುಳಾಡಿಸಿದಂಗೆ ಮಾಡಬೇಕು. ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿರ್ಬೇಕು. ಈ ಥರ ಮಾಡಬೇಕು. ಎಲ್ಲನೂ ರೌಂಡಾಗಿ ಆಗ್ತಾವೆ. ಎಲ್ಲ ಯಾವುದಾದ್ರೂ ಒಂದೊಂದು ಏನು ಮಾಡ್ತಾವಂದರೆ ಹತ್ಕೊಂಡಿರ್ತಾವಲ್ಲ, ಅವನ್ನು ಆ ಥರ ಬಿಡಿಸ್ಕೊಂಡ್ರೆ ಎಲ್ಲನೂ ಉದುರಾಗಿ ಇರ್ತಾವೆ ಕಡುಬು. ನೋಡಿ ಇದು ನಾನು ಏನು ಮಾಡ್ತಿದ್ದೀನಿ ಅಂದರೆ ಮೆಂತ್ಯ ಪಲ್ಯ ಕಡುಬು ಮಾಡ್ತಿದ್ದೀನಿ. ಇದು ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಫೇಮಸ್ಸು. ನೋಡಿ ಗುಂಡುಕಾದವಲ್ಲ ಎಷ್ಟು ರೌಂಡ್ ಆಗ್ಯಾವ ನೋಡಿ. ಈ ಥರ ಮರದೊಳಗೆ ಹಾಕ್ಕೊಂಡು ಒಂದೊಂದು ಮಾಡೋ ಬದಲು ಈ ಥರ ಮಾಡಬೇಕು. ಎಲ್ಲನೂ ಒಂದೇ ಸರ್ತಿ ರೌಂಡ್ ಆಗ್ತಾವೆ. ನಿಮ್ಗೆ ನೋಡ್ತಿರ್ಬೇಕಲ್ಲ, ನಿಮ್ಗೆ ಕಾಣಿಸ್ತಿರ್ಬೇಕಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಕಾಣಿಸ್ತಿರ್ಬೇಕು. ರೌಂಡ್ ಆಗ್ಯಾವಲ್ಲ ನೋಡಿ, ಎಲ್ಲನೂ ಒಂದೇ ಥರನೇ ಆಗ್ಯಾವ. ಈಗ ಒಂದು ಜರಡಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಬೇಕು ಈ ಥರ, ಯಾಕಂದರೆ ಅವು ಹತ್ಕೋಬಾರ್ದಂತೇಳಿ. ಈಗ ನೀರು ಕುದೀತಾ ಇದೆ ನೋಡಿ. ಈಗ ಇದರ ಮೇಲೆ ಅದು ಜರಡಿ ಇಟ್ಟು ನಾವು ಕಡುಬು ಮಾಡಿದ್ದಲ್ಲ ಅವೆಲ್ಲ ಹಾಕಿ ಮುಚ್ಚಬೇಕು. ಈಗ ಒಂದು ಸ್ವಲ್ಪ ಹಾಕಿದ್ದೀನಿ. ನೀವು ಇಷ್ಟೇ ಹಾಕಿ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತೀನಿ. ಯಾಕೆ ಎಣ್ಣೆ ಹಾಕ್ತೀನಿ ಅಂದರೆ ಅವು ಹತ್ಕೋಬಾರ್ದು ಅಂಥೇಳಿ, ಇಲ್ಲಾಂದರೆ ಒಂದಕ್ಕೊಂದು ಹತ್ಕೊತಾವ, ಬಿಡಿ ಬಿಡಿ ಆಗಂಗಿಲ್ಲ. ಈಗ ಒಂದು ಪ್ಲೇಟ್ ಮುಚ್ತೀನಿ. ಈ ಥರ ಮುಚ್ಚಿದ್ರೆ ಕುದೀತಾವ. ಈಗ ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಮಾಡ್ಕೊತೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಪೇಸ್ಟ್ ಆಗಿದೆ ನೋಡಿ. ಈ ಥರ ಇಷ್ಟಾದರೆ ಸಾಕು. ಈಗ ಕಡುಬು ಕುದ್ದವ ಇಲ್ಲ ಅಂತ ನೋಡಮ್ಮ ಒಂದು ಸ್ವಲ್ಪ. ಈಗ ಇನ್ನೊಂದು ಸ್ವಲ್ಪ ಕುದಿಬೇಕು. ಆ ಥರ ಮೆತ್ತಗೆ ಆಗಬಾರ್ದು, ಸೊಟ್ಟು ಬಡಿಬಾರ್ದು ನೋಡಿ. ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು. ಈಗ ಒಂದು ಸ್ವಲ್ಪ 5 ನಿಮಿಷ ಬಿಟ್ಟು ನೋಡಿದರೆ ಈಗ ಎಲ್ಲನೂ ಕರೆಕ್ಟಾಗಿ ಕುದ್ದವ. ಈಗ ಅವೆಲ್ಲ ಕುದ್ದ ಮೇಲೆ ತೆಗೆದು ನಾನು ಈಗ ಒಗ್ಗರಣೆಗೆ ಇಟ್ಕೊತೀನಿ. ಒಗ್ಗರಣೆಗೆ ಇಟ್ಕೊಂಡ್ರೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ಮೇಲೆ ಅದಕ್ಕೆ ನಾವು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚಲೋ. ನಾನೊಂದು ಗಡ್ಡೆ ಸ್ವಲ್ಪ ದೊಡ್ಡದಿತ್ತು, ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಶೇಂಗದ ಬೀಜ ಹಾಕಿದ್ದೀನಿ. ಅದಾದಮೇಲೆ ಕರಿಬೇವು ಸೊಪ್ಪು ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಕೊಯ್ದಿಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪು ಅದನ್ನೆಲ್ಲ ಹಾಕಿ ನೋಡಿ ಫ್ರೆಂಡ್ಸ್. ಈಗ ಅದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆನಾಗ ಫ್ರೈ ಮಾಡ್ಕೋಬೇಕು ಕರೆಕ್ಟಾಗಿ, ಇಲ್ಲಾಂದರೆ ಅದು ಹಸಿ ವಾಸನೆ ಬರ್ತದೆ. ಈಗ ಒಂದು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಬೇಕು. ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇದನ್ನೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಫಸ್ಟು, ಯಾಕಂದರೆ ಹಸಿ ವಾಸನೆ ಇರ್ತದೆ, ಅದು ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರ್ತಾವೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾವು ಎಷ್ಟು ರುಚಿಗೆ ಉಪ್ಪು ಬಳಸ್ತೀವೋ ಅಷ್ಟು. ಅದಾದಮೇಲೆ ಒಂದು ಚಮಚ ಸಕ್ಕರೆ ಹಾಕಬೇಕು, 1 ಟೇಬಲ್ ಸ್ಪೂನ್. ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದರೊಳಗೇ. ಇದೇ ಥರ ಎಲ್ಲನೂ ಕಲಸ್ಕೊಂಡು ಇದು ಫ್ರೈ ಮಾಡಿಕೊಂಡ್ರೆ ಪಲ್ಯ ಎಲ್ಲ ಕುದೀತದ. ಕುದ್ದ ಮೇಲೆ ನಾವೇನು ಮಾಡಬೇಕು ಅಂದರೆ
ಕಡುಬು ಕುದಿಸ್ಕೊಂಡಿದ್ವಲ್ಲ ಕಡುಬು ಇದ್ರೊಳಗೆ ಹಾಕಬೇಕು. ಇದೊಂದು ಸ್ವಲ್ಪ ಏನಂತಾರೆ ಉದ್ದ ಆಗ್ತದ ಪ್ರೊಸೀಜರ್. ಅದಕ್ಕೋಸ್ಕರ ಈಗ ಕಡುಬು ಈಗ ಅದರೊಳಗೆ ಹಾಕ್ತೀನಿ ನೋಡಿ. ಈಗ ನೋಡಿ ಅದು ಕುದೀತಾ ಇದೆ. ಅದರೊಳಗೆ ಈ ಕುದಿಸಿದ ಕಡುಬು ಹಾಕ್ತೀನಿ. ಈಗ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪಲ್ಯ ಕಡುಬು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ, ಕಲಿಸ್ಕೋಬೇಕು. ನಿಮಗೆ ನಾನು ವಿಡಿಯೋ ಮಾಡೋದು ಗೊತ್ತದಲ್ಲ, ನಾನು ಅದೇನಂತಾರೆ ಫೋನ್ ಇಡೋದು ಅದಕ್ಕೆ ಏನಂತಾರೆ ಸ್ಟ್ಯಾಂಡ್ ಅಂತಾರೆ, ಅದಕ್ಕೆ ಟ್ರೈಪ್ಯಾಡ್ ಸಾರಿ ಅಂತಾರಲ್ಲ, ಅದು ಇಲ್ಲ ನನ್ನ ಹತ್ರ. ನಾನು ಅದನ್ನು ಬಳಸೋದೇ ಇಲ್ಲ. ಈಗ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಶೇಂಗಾದ ಪುಡಿ ಹಾಕಬೇಕು. ಇದಕ್ಕೊಂದು ಸ್ವಲ್ಪ ಶೇಂಗಾದ ಪುಡಿ ಜಾಸ್ತಿನೇ ಬೇಕು. ನಾನು 5ರಿಂದ 6 ಚಮಚ ಹಾಕ್ತಿದ್ದೀನಿ. ಇದಕ್ಕೆ ಎಷ್ಟು ಹಾಕ್ತೀವೋ ಅಷ್ಟು ಚಲೋ ಆಗ್ತದೆ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಾಡಿದರೆ ಮೆಂತ್ಯ ಪಲ್ಯ ಕಡುಬು ಸೂಪರಾಗಿರ್ತವೆ, ರುಚಿಯಾಗಿರ್ತವೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಯಾಕಂದರೆ ನಾನು ವಿಡಿಯೋ ಮಾಡೋದು ಒಂದೇ ಕೈಗೆ ಮಾಡ್ತೀನಿ. ಯಾಕಂದರೆ ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಅಡುಗೆ ಮಾಡೋದು ಅಂದರೆ ಕಷ್ಟನೇ ಆಗ್ತದಲ್ಲ. ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ನೋಡಿ. ಈಗ ಎಲ್ಲ ಕಲಿಸ್ಕೊಂಡ್ಮೇಲೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಹಾಕಿದ್ದು ಕಲಸಿ ಈಗ ರೆಡಿ ಆಗ್ತದೆ. ಕಲಿಸಿದ ಮೇಲೆ ಈ ಥರ ಮಾಡಿ ನಿಮಗೆ ಇಷ್ಟ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ಈಗ ಟಿಫಿನ್ಗೂ ಆಗುತ್ತೆ, ಇದು ಲಂಚ್ ಬಾಕ್ಸಿಗೆ ಆಗ್ತದೆ, ಮತ್ತು ಎಲ್ಲರಿಗೂ ಆಗ್ತದೆ. ಯಾರನ್ನು ಬಂದ್ರೂ ಮಾಡ್ಬೋದು. ಫ್ರೆಂಡ್ಸು ರಿಲೇಟಿವ್ಸ್ ಯಾರಾದರೂ ಬಂದಾಗೂ ಮಾಡ್ಬೋದು. ಈಗ ಬಿಸಿ ಬಿಸಿಯಾಗಿ ಈಗ ಬಡಿಸಿದರೆ ಕರೆಕ್ಟಾಗಿ ಇರ್ತದೆ, ರುಚಿಯಾಗಿಯೂ ಇರ್ತದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಮೆಂತ್ಯ ಕಡುಬು ರೆಡಿ ಆಗ್ಯಾವ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು.